ನೋಡಿ, ನಾವು ಇದು ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರ ಅನೇಕ ಹೋರಾಟವನ್ನು ಮಾಡಬೇಕಾಗಿ ಬಂತು. ಮಹಿಳೆಯರ ಹಕ್ಕುಗಳಿಗೋಸ್ಕರ ಅವರು ಹೋರಾಟ ಮಾಡಬೇಕಾಗಿ ಬಂತು. ಹಿಂದೂ ಕೋಡ್ ಬಿಲ್ನಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು, ಅವರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಹೇಳುವಾಗಲೇ ಅದಕ್ಕೆ ವಿರೋಧ ಬಂತು. ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಆದ್ದರಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ 10, 15, 20 ವರ್ಷದ ಹಿಂದೆನೇ ಮಸೂದೆಯನ್ನು ಮಂಡನೆ ಮಾಡಿದೆ. ರಾಜ್ಯಸಭೆಯಲ್ಲಿ ಪಾಸ್ ಕೂಡ ಆಗಿದೆ. ಲೋಕಸಭೆಯಲ್ಲಿ ನಮಗೆ ಅವತ್ತು ಮೆಜಾರಿಟಿ ಇಲ್ಲ ಅಂತ ಹೇಳಿ ಅದು ಆಗಲಿಲ್ಲ. ಈಗ ತಂದಿದ್ದಾರೆ. ಅದನ್ನು ಚರ್ಚೆ ಮಾಡಿ ಒಂದು ವೇಳೆ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಬೇಕು ಅಥವಾ ಬೇರೆ ಸಲಹೆಗಳು ತಗೋಬೇಕು. ಸರ್ವಪಕ್ಷದವ್ರನ್ನ ಕರೆದು ಏಕಾಏಕಿಯಾಗಿ ಮಾಡೋದರ ಬದಲು ಮಾನ್ಯ ಪ್ರಧಾನಮಂತ್ರಿಗಳು ಸರ್ವಪಕ್ಷವನ್ನು ಕರೆದು ಅವರ ಸಲಹೆಗಳನ್ನು ತಗೊಂಡು ಮಸೂದೆಯನ್ನು ಮಂಡಿಸಿದರೆ ಉತ್ತಮ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ವಿಮೆನ್ ರೈಟ್ಸ್ ಹ್ಯಾವ್ ಬಿಕಮ್ ಮೋರ್ ಇಂಪಾರ್ಟೆಂಟ್. ಯಾಕೆಂದರೆ ವಿಮೆನ್ ಈಸ್ ಇನ್ ಆಲ್ ದಿ ಫೀಲ್ಡ್ಸ್, ಎಲ್ಲ ರಂಗದಲ್ಲಿ ಕೂಡ ಅವರಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಪರಿಗಣಿಸಿ ಅವರ ಮೀಸಲಾತಿಯನ್ನು ಮಾಡಬೇಕಾದ್ರೆ, ಅವರಿಗೆ ಸವಲತ್ತುಗಳು ಕೊಡಬೇಕಾದ್ರೆ, ಅವರಿಗೆ ಹಕ್ಕುಗಳನ್ನು ಕೊಡಬೇಕಾದ್ರೆ ಇವೆಲ್ಲವನ್ನು ಚರ್ಚೆ ಮಾಡಿ ಮಸೂದೆಯಲ್ಲಿ ತಂದರೆ ಭಾಳ ಉತ್ತಮ ಅಂತೇಳಿ ನನಗನ್ಸುತ್ತೆ. ಖಂಡಿತವಾಗಿ ನಾವೇ ತಂದಿದ್ದೀವಲ್ಲ, ನಾವು ಕಾಂಗ್ರೆಸ್ ಪಕ್ಷನೇ ತಂದಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇರುವಂಥ ಸಂದರ್ಭದಲ್ಲೇ ಈ ಮಸೂದೆಯನ್ನು ಮಂಡನೆ ಮಾಡಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತೇಳಿ ಮಾಡೋಕ್ಕಾಗಿರಲಿಲ್ಲ. ಈಗ ಅದು ಬಂದಿರೋದು ಸ್ವಾಗತ ಮಾಡ್ತೇನೆ ನಾನು. ಅಲ್ಲ, ಅವರು ಏನಾದರೂ ಮಾಡಿಕೊಳ್ಳಿ, ಆದರೆ ಮಸೂದೆ ತಂದು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟು ಅವರನ್ನು ಶಾಸಕ ಸ್ಥಾನಕ್ಕೆ, ಅಂದರೆ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ, ಇಲ್ಲಿ ಎಲ್ಲ ಕಡೆಯೂ ಕೂಡ ಜನಪ್ರತಿನಿಧಿಗಳು ಬರುವಂಥ ಏನು ಕ್ಷೇತ್ರಗಳಿದ್ದಾವೆ, ಅಲ್ಲಿ ಕೊಡ್ತಕ್ಕಂಥದ್ದು ಸೂಕ್ತ.